ಗೌರಿಬಿದನೂರು ನಗರದ ನಗರಗೆರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಂದ ಡಿ ಗ್ರೂಪ್ ಸಿಬ್ಬಂದಿ ಮಾಡಬೇಕಾದ ಕೆಲಸಗಳನ್ನ ಮಾಡಿಸಲಾಗ್ತಾ ಇದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಪಾಲಕರು ಹಾಗೆ ಗ್ರಾಮಸ್ಥರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಶಾಲೆಯಲ್ಲಿ ನೀರಿನ ಪಂಪ್ ಒಳಗೆ ವಿದ್ಯಾರ್ಥಿಗಳನ್ನ ಇಳಿಸಿ ನೀರನ್ನ ತೆಗೆಸಲಾಗ್ತಾ ಇದೆ ಎಂಬ ಆರೋಪ ಕೂಡ ಕೇಳಿಬರ್ತಾ ಇದೆ. ಶಿಕ್ಷಕಿ ಹೇಳಿದ್ರಿಂದ ಸಂಪ್ ಒಳಗೆ ಇಳಿದು ನೀರನ್ನ ತೆಗೆದೆ ಎಂದ ವಿದ್ಯಾರ್ಥಿಯೊಬ್ಬ ಹೇಳ್ತಾ ಇರುವ ಪ್ರಕರಣಕ್ಕೆ ಮತ್ತಷ್ಟು ಗಂಭೀರತೆಯನ್ನ ತಂದಿದೆ. ಇದಲ್ಲದೆ ಮಧ್ಯಾಹ್ನದ ಬಿಸಿಯೂಟದ ಬಳಿಕ ನೀರನ್ನ ತರೋದು, ಶಾಲೆಯ ಸ್ವಚ್ಛತೆಯ ಸೇರಿದಂತೆ ವಿವಿಧ ಕೆಲಸಗಳನ್ನ ಸಹ ವಿದ್ಯಾರ್ಥಿಗಳಿಂದ ಮಾಡಿಸಿಕೊಳ್ಳಲಾಗ್ತಾ ಇದೆ ಎಂದು ಆರೋಪಿಸಲಾಗ್ತಾ ಇದೆ. ಇನ್ನು ವಿದ್ಯಾರ್ಥಿಗಳಿಂದ ಇಂತಹ ಕೆಲಸಗಳನ್ನ ಮಾಡಿಸೋದು ಅವರ ಸುರಕ್ಷತೆಗೆ ಧಕ್ಕೆ ಉಂಟು ಮಾಡುವಂತ ಸಾಧ್ಯತೆ ಇದೆ ಎಂದು ಶಿಕ್ಷಣ ತಜ್ಞರು ಕಳವಳವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಈ ಘಟನೆ ಕುರಿತು ಶಿಕ್ಷಣ ಇಲಾಖೆ ಹಾಗೆ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು ತಕ್ಷಣ ಸ್ಥಳಕ್ಕೆ ಭೇಟಿಯನ್ನ ನೀಡಿ ವಾಸ್ತವಾಂಶವನ್ನ ಪರಿಶೀಲಿಸಿ ಆರೋಪವನ್ನ ಸಾಬೀತಾದ್ರೆ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸ್ತಾ ಇದ್ದಾರೆ. ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಸುರಕ್ಷತೆ, ಗುಣಮಟ್ಟದ ಹಾಗೆ ಮಕ್ಕಳ ಸ್ನೇಹಿ ಶಿಕ್ಷಣ ವಾತಾವರಣವನ್ನ ಕಲ್ಪಿಸಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸ್ತಾ ಇದ್ದಾರೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಇನ್ನಷ್ಟು ಮಾಹಿತಿ ಕೊಡೋಕೆ ನಮ್ಮ ಸ್ಥಳೀಯ ವರದಿಗಾರರಾದಂತಹ ಕೃಷ್ಣ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಕೃಷ್ಣ, ಡಿ ಗ್ರೂಪ್ ನೌಕರರು ಮಾಡಬೇಕಾದಂತ ಕೆಲಸಗಳನ್ನ ಮಕ್ಕಳ ಕೈಲಿ ಮಾಡಿಸ್ತಾ ಇದ್ದಾರೆ. ತಮ್ಮ ಅಭಿಪ್ರಾಯ ಏನು? ಇಲ್ಲಿ ಶಿಕ್ಷಕರು ಹೇಳೋದು ಏನಂತ ಹೇಳಿದ್ರೆ, ಇಲ್ಲಿ ಕರೆಂಟ್ ಹೋಗಿದೆ ಮತ್ತೆ ಇಲ್ಲಿ ಸ್ವಲ್ಪ ನೀರಿತ್ತು, ಮಂದಿಯಲ್ಲಿ ನೀರು ಇಲ್ದಿರೋ ಕಾರಣ ಒಂದೆರಡು ಮೂರು ಬಕೆಟ್ ತೆಗೆದವ್ರು ಅಷ್ಟೇ ಹೊರತು ಇನ್ನೇನು ಮಾಡಿಲ್ಲ. ಯಾವಾಗಲೂ ಅಂತ ಸಮಸ್ಯೆ ಆದಾಗ ಹಿಂಗೆ ನಮ್ಮ ಕೈಯಲ್ಲಿ ಮಾಡ್ಕೊಂತೀವಿ ಅಂತ ಅವ್ರು ಓಪನ್ ಆಗಿ ಹೇಳ್ತಾ ಇರುವಂತದ್ದು. ಸರ್ಕಾರದಿಂದ ಅನುದಾನ ಇಲ್ಲ, ಇಲ್ಲಿ ಡಿ ಗ್ರೂಪ್ ನೌಕರರು ಇಲ್ಲ ನಮಗೆ, ಆದ ಕಾರಣ ನಾವೇ ಹಂಗ್ ಮಾಡ್ಕೊಂತ ಇದೀವಿ. ನಾವು ಇವತ್ತು ರಜೆ ಹಾಕಿರೋ ಕಾರಣ ಎಲ್ಲ ಲೇಡೀಸ್ ಟೀಚರ್ಗಳಿದ್ದಾರೆ, ಅವ್ರ ಕೈಲಿ ಆಗದೆ ಇರೋದ್ರಿಂದ ವಿದ್ಯಾರ್ಥಿ ಹತ್ರ ಒಂದ್ 2-3 ಬಕೆಟ್ ತೆಗೆದಿದ್ದಾರೆ ಅನ್ನೋ ಮಾತು ಹೇಳ್ತಾ ಇದ್ರೆ ಮೇಡಮ್. ಮಕ್ಳ ಹತ್ರ ಕೆಲಸ ಮಾಡ್ಸಿರೋದಕ್ಕೆ ಅದೆಲ್ಲ ಹೇಳೋಂತ ವ್ಯಾಲಿಡ್ ರೀಸನ್ಸ್ ಅನ್ಸುತ್ತಾ? ಅಲ್ಲಿ ಸಿಚುಯೇಷನ್ ನೋಡಿದ್ರೆ ವ್ಯಾಲಿಡ್ ರೀಸನ್ಸ್ ಅಂತೂ ಅಂತದಿಲ್ಲ. ಯಾಕಂತ ಹೇಳಿದ್ರೆ ಅದು ಆಂಧ್ರ ಗಡಿ ಭಾಗ ಬರುತ್ತೆ. ನಗರಗೆರೆ ಹೋಗ್ಲಿ ಅಂತ ಹೇಳಿದ್ರೆ ಆ ಶಾಲೆ ಬಿಟ್ಟಿನ ಒಂದು 2 ಕಿಲೋಮೀಟರ್ ಹೋದ್ರೆ ಅಲ್ಲಿಗೆ ನಮ್ಮ ರಾಜ್ಯದ ಗಡಿನೇ ಮುಕ್ತಾಯ ಆಗುತ್ತೆ. ಹಾಗಾಗಿ ಯಾರು ಬಂದು ನೋಡೋದಿಲ್ಲ, ಇಲ್ಲಿ ಯಾರು ಚೆಕ್ ಮಾಡೋದಿಲ್ಲ, ಏನು ಆಗೋದಿಲ್ಲ ಬಿಡಿ ಅಂತ ಹೇಳ್ಬಿಟ್ಟು ಈ ರೀತಿ ಕೆಲಸ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಪೇರೆಂಟ್ಸ್ ಇಂದ ತುಂಬಾ ದೂರುಗಳು ಬಂದಿದ್ವು. ಆ ದೂರು ಹಿನ್ನೆಲೆಯಲ್ಲೇ ನಮ್ಮ ವರದಿಗಾರರು ನಾವು ಎಲ್ಲ ನನ್ನ ಹೋಗಿ ನೋಡಿದಾಗ ಅದು ಸಾಬೀತಾಗಿರುವಂತದ್ದು. ಮಕ್ಳು ಏನ್ ಹೇಳ್ತಾರೆ ಇದ್ರ ಬಗ್ಗೆ? ಮಕ್ಳು ಏನ್ ಹೇಳ್ತಾರೆ, ಮಕ್ಳದ್ ಏನಿದೆ, ಶಿಕ್ಷಕಿ ಯಾರಮ್ಮ ನನ್ಗೆ ಹೇಳಿದ್ರು ಅಂತ ಹೇಳಿದ್ರೆ ನಮ್ಮ ಮೇಡಮ್ ಅವ್ರು ಹೇಳಿದ್ರು ನೀರ್ ತುಂಬಿಕೊಂಡು ಬಂದು ಕೊಡೋದಕ್ಕೆ ನಾವು ಹೋಗಿದ್ವಿ ಸರ್ ಅಂತ ಹೇಳಿದ್ರು. ಆಗಲ್ಲ ಅಂತ ಹೇಳಿದ್ರೆ ನೀವೇನಕ್ಕೆ ಮಾಡಿದ್ರು ಅಂದ್ರೆ, ಇಲ್ಲ ಸರ್ ಹಂಗೆಲ್ಲ ಹೇಳಿದ್ರೆ ಮೇಡಮ್ ಅವ್ರು ಹೊಡಿತಾರೆ, ಆ ಒಂದು ಕಾರಣಕ್ಕಾಗಿ ನಾವು ತೆಗೆದುಕೊಟ್ಟಿದೀವಿ ಸರ್ ಅಂತ ಹೇಳ್ತಾರೆ. ಮಕ್ಳೇನ್ ಹೇಳ್ತಾರೆ ಪಾಪ ಮುಗ್ದಿರೋರು, ಅವ್ರದ್ದೇನಿರುತ್ತೆ. ಈ ವರದಿ ಪ್ರಕಾರ ಇವತ್ತು ಯಾವಾಗ್ಲೂ ಮಾಡಿಸ್ತಾರ ಮಕ್ಳ ಕೈಲಿ ಕೆಲ್ಸನ? ಮಾಡಿಸ್ತಾರೆ ಅಂತ ಹೇಳ್ಬಿಟ್ಟು ಆರೋಪ ಇದೆ ಮೇಡಮ್. ನಿನ್ನೆ ಒಂದಷ್ಟು ನಮ್ಗೆ ಪುರಾವೆ ಸಿಕ್ಕಿದೆ ಅದ್ರ ಇದ್ರದ್ದು ವಿಡಿಯೋಸ್. ಇದಕ್ ಮೊದ್ಲು ಮಾಡ್ತಿರ್ಬಹುದು, ಯಾಕಂದ್ರೆ ಸಾರ್ವಜನಿಕ ವಲಯದಲ್ಲಿ ಅದೊಂದು ಚರ್ಚೆ ಇದೆ. ಸಾಮಾನ್ಯ ಚರ್ಚೆ ಏನ್ ಬರಲ್ವಲ್ಲ, ಆಗದೆ ಇರೋದ್ರಿಂದ ಮಾತ್ರ ಬರ್ತದೆ. ಈಗ ಪ್ರಶ್ನೆ ಮಾಡೋರನ್ನ ಮಾಧ್ಯಮದವ್ರು ಹೋಗ್ಬೋದು, ಇಲ್ಲಾಂದ್ರೆ ಇನ್ಯಾರನ್ನ ಪೋಷಕರು ಹೋಗಿ ಪ್ರಶ್ನೆ ಮಾಡ್ಬೋದು. ಯಾರನ್ನ ಪ್ರಶ್ನೆ ಮಾಡಕ್ ಆಗಲ್ಲ, ಅವರು ಉತ್ತರ ನೀಡೋದಿಲ್ಲ. ಈಗ ಮಕ್ಕಳ ಕೈಲಿ ಕೆಲಸ ಮಾಡಿಸ್ತಾರೆ, ಈಗ ಮಕ್ಕಳ ಕೈಲಿ ಕೆಲಸ ಮಾಡಿಸ್ತಾರೆ ಅನ್ನೋದನ್ನ ಹೊರತಾಗಿ ಶಿಕ್ಷಣ ಆಗ್ಲಿ ಅಥವಾ ಅಲ್ಲಿ ಕೊಡ್ತಾರೋ ಬಿಸಿ ಊಟದ ವ್ಯವಸ್ಥೆ ಆಗ್ಲಿ ಗುಣಮಟ್ಟ ಹೇಗಿದೆ? ಗುಣಮಟ್ಟ ನಾವು ಅಲ್ಲಿ ತನಕ ಓದಿಲ್ಲ, ನೋಡಕ್ ಬಿಡ್ಲಿಲ್ಲ ಅವರು. ಸಮಯ ಬೇರೆ ಆಗಿತ್ತು, ನಾವು ಇಷ್ಟು ಮಾತ್ರ ನೋಡ್ಕೊಂಡು ನಾವು ವಾಪಸ್ ಬಂದ್ಬಿಟ್ಟಿದ್ದಾಯ್ತು ಮೇಡಮ್. ಯಾಕಂತ ಹೇಳಿದ್ರೆ ಅಲ್ಲಿ ಇದ್ದಿದ್ದೆ 4 ಜನ ಲೇಡೀಸ್ ಟೀಚರ್ಸ್ ಇದ್ರು, ಯಾರು ಜೆಂಟ್ಸ್ ಇರ್ಲಿಲ್ಲ. ಪಿಟಿ ಟೀಚರ್ ರಜೆ ಹಾಕಿದ್ರಂತೆ, ಮತ್ತೆ ಅಲ್ಲಿ ಮುಖ್ಯೋಪಾಧ್ಯಾಯರು ಶಿವಶಂಕರಪ್ಪ ಅಂತಿದ್ರು, ಅವರು ಶಿವಕುಮಾರ್ ಅಂತ ಅವರು ರಜೆ ಹಾಕಿದ್ರು. ಯಾರು ಇಲ್ದಿರೋ ಕಾರಣ ಹೆಚ್ಚಾಗಿ ಹೆಣ್ಮಕ್ಳು ಇದ್ರಿಂದ ನಾವೆಲ್ಲ ಕೋಣೆಗಳೆಲ್ಲ ಚೆಕ್ ಮಾಡಕ್ ಹೋಗಿಲ್ಲ, ನಾವು ಇಷ್ಟು ಮಾತ್ರ ಮಾಡ್ಕೊಂಡು ಬಂದ್ಬಿಟ್ಟು ಮೇಡಮ್. ಎಸ್, ಇದ್ರ ಬಗ್ಗೆ ಇನ್ನಷ್ಟು ತನಿಖೆ ಮಾಡೋದಾಗ್ಲಿ, ಶಾಲೆಯಲ್ಲಿ ಶಿಕ್ಷಣ ಮತ್ತೆ ಊಟದ ಗುಣಮಟ್ಟ ಹೇಗಿದೆ ಅನ್ನೋದನ್ನ ಬರೀ ಮಕ್ಕಳ ಕೈಲಿ ಕೆಲಸ ಮಾಡಿಸ್ಕೊತಾ ಇದಾರಲ್ಲ, ಅದ್ರ ಹೊರತಾಗಿ ಶಾಲೆಯಲ್ಲಿ ಹೇಗಿದೆ ಎಜುಕೇಶನ್ ಅನ್ನೋದೆಲ್ಲ ಗೊತ್ತಾಗ್ಲಿ. ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ ಕೃಷ್ಣ.